ಈಗ ಸಾಕಷ್ಟು ಎಲೆಕ್ಷನ್ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟಿದ್ದರು ಲಾಡ್ ಅವರು. ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾರಾ? ಸರ್ 90% ಭರವಸೆ ಈಡೇರಿಸಿದ್ದಾರೆ. ಇನ್ನೂ 10% ರನ್ನಿಂಗ್ದಲ್ಲಿದೆ. ಇವಾಗ ಸದ್ಯಕ್ಕೊಂದು ದೊಡ್ಡ ವಿಷಯ ಹೇಳಬೇಕಂದ್ರೆ ಪ್ರಜಾಸೌಧವನ್ನು ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ ಆಲ್ರೆಡಿ ಕಟ್ತಾ ಇದ್ದಾರೆ. ಅದೇ ಥರ ಇವರು ನಮ್ಮ ಜನ ಹೇಳುವ ರೀತಿಯಲ್ಲಿ 24x7 ನೀರು, ಆದ ನಂತರ ರೈತರಿಗೆ 7,000 ಬೋರುಗಳನ್ನು, ಅದಾದ ನಂತರ ಅವರು ಹೇಳ್ತಾ ಹೋದರೆ ಭಾಳ ಒಂದು ಗ್ರಂಥನೇ ಆಗ್ಬೋದು. ಡಿಗ್ರಿ ಕಾಲೇಜಿಂದ ಹಿಡಿದು ನಮಗೆ ಸ್ಟೇಡಿಯಮ್ಲಿಂದ ಹಿಡಿದು ಆಮೇಲೆ ಈ 4 ಲೇನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವ್ಯವಸ್ಥೆ ಆಗಿರ್ಬೋದು, ಹೈಸ್ಕೂಲ್ಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು. ಇವತ್ತು ಸುಮಾರು 180 ಕೋಟಿ ಮೊದಲನೇ ಹಂತದಲ್ಲಿ ಪ್ಲಸ್ 160 ಕೋಟಿ 300 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಕೆರೆಗಳು, ಕಲ್ಲಗಟ್ಟಿಗೆ ಬಾಗ್ತಕ್ಕಂಥ ಎಲ್ಲ ಕೆರೆಗಳನ್ನ ತುಂಬತಕ್ಕಂಥ ಕೆಲಸ, ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಕೆಲಸ. ಸುಮಾರು 600 ಕಿಲೋಮೀಟ್ರ್ ಹೊಸ ಲೈನ್ಗಳು, ಲೈನ್ಗಳು, ಹೊಸ ಕಂಬಗಳು, ಸುಮಾರು ಸಾವಿರಾರು ಲೆಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ಗಳು. ಇವತ್ತು 0.2 TMC 0.02 TMC ನೀರು ನಿಂದಿರ್ತಕ್ಕಂಥ ಒಂದು ಈಗ ಆಲ್ರೆಡಿ ನಮ್ಮದೇನು ಬೆಡ್ತಿನಾಲ ಇದೆ, ಅದರಿಂದ ಎಲ್ಲ ಕೆರೆಗಳು ಮೊದಲನೇ ಹಂತದಲ್ಲಿ 42 ಕೆರೆಗಳನ್ನ ತುಂಬ್ತಾ ಇದ್ದೀವಿ. ಅದರ ಜೊತೆಗೆ ಸಂಪೂರ್ಣವಾಗಿ 2ನೇ ಹಂತದಲ್ಲಿ ಇನ್ನೂ 100 ಕೆರೆಗಳು. ಸೊ 130 ಕೆರೆ ತುಂಬತಕ್ಕಂಥದ್ದು ವ್ಯವಸ್ಥೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಇನ್ನು 1 ವರ್ಷ 2 ವರ್ಷದಲ್ಲಿ ಸಂಪೂರ್ಣವಾದಂಥ ಕೆಲಸ. ಮೊದಲನೇ ಹಂತದ 43 ಕೆರೆಗಳು ತುಂಬಾಗಿದೆ. ಈಗ 2ನೇ ಹಂತದ ಕೆಲಸ ಪ್ರಾರಂಭ ಆಗುತ್ತೆ. ಇನ್ನು ನಮ್ಮ ಅವಧಿಯಲ್ಲಿರ್ತಕ್ಕಂಥ 1.5 ವರ್ಷ 2.5 ವರ್ಷ, ನಮ್ಮ 2.5 ವರ್ಷದ ಅವಧಿ ಸರ್ಕಾರದ ಅವಧಿಯಲ್ಲಿ ಇನ್ನು 1.5 ವರ್ಷದಲ್ಲಿ ಕೆಲಸಗಳನ್ನ ಕಾಮಗಾರಿ ಪೂರ್ಣ ಆಗುತ್ತೆ. ಸಂತೋಷ್ ಲಾಡ್ ಅವ್ರ ಬಗ್ಗೆ? ಸಂತೋಷ್ ಲಾಡ್ ಅವರ ನಮ್ಮ ಬಗ್ಗೆ ಎಲ್ಲ ಬಗ್ಗೆ ಚಲೋ ಮಾಡ್ಯಾರ. ಹಾಂ ರೀ. ಏನು ಮಾಡ್ಯಾರು? ಇಲ್ಲಿ ಒಂದು ಕೋರ್ಟ್ ಕಟ್ಟೋದು ಮಾಡಿದಾರ, ಇದು ಜಿಲ್ಲಾ ಇದನ್ನು ಮಾಡುವಾಗ ಪೂಜೆ ಮಾಡ್ಯಾರ. ಆಮೇಲೆ ಅವರು ಅಲ್ಲಿ ಮೇಲ್ಗಡೆ ದವಾಖಾನೆ ಮೇಲ್ಗಡೆ ಅಲ್ಲೇ ಇದನ್ನು ಮಾಡಿದ್ದಾರೆ ಅವರು. ಆಮೇಲೆ ಊರೊಳಗೆ ಏನೋ ಒಂದು ಕಾರ್ಯಕ್ರಮ ಇದ್ರೂ ಅವನು ಮಾಡಿಕೊಟ್ಟಾರ. ಸಂತೋಷ್ ಲಾಡ್ ಅವರು ಈಗ ಮಂತ್ರಿ ಆಗಿದ್ದಾರೆ, ನಿಮ್ಮಿಂದ ಗೆದ್ದು ಶಾಸಕರಾಗಿ ಅದಾದ ನಂತರ ಮಂತ್ರಿ ಆಗಿರೋದು. ಏನು ಕೊಟ್ಟಿದ್ದಾರೆ ನಿಮಗೆ ಅವರು? ನಮಗೆ ಏನು ನೋಡ್ರಿ ಸರ್, ನಮ್ಮ ಊರಿಗೆ ನೀರು, ಕಾಳಿ ನದಿ ನೀರು ಮಾಡ್ರಿ ಭಾಳ ಮಾಡ್ಯಾರ ಸರ್. ನಮ್ಗೆ ಅದೆಲ್ಲ ಕಲ್ತಿಲ್ಲ, ನಮ್ಗೆ ಹೇಳೋಕ್ಕಾಗೋದಿಲ್ಲ ಸರ್. ನಮಗೆ ಭಾಳ ಅನುಕೂಲ ಮಾಡ್ಯಾರ ರೀ, ನಮ್ಮ ಮಕ್ಳಿಗೆ ಅನುಕೂಲ ಮಾಡತ್ತಾರ ರೀ. ನಮ್ಗೆ ಭಾಳ ಮಾಡ್ಯಾರ ಸರ್ ಅವರು. ಸಾಹೇಬರು ನಮ್ಗೆ ಭಾಳ ಮಾಡ್ಯಾರ ರೀ. ಏನು ಹೇಳ್ತೀರಿ ನೀವು ಸಂತೋಷ್ ಲಾಡ್ ಅವ್ರ ಬಗ್ಗೆ? ಎಲ್ಲ ಅದ ಅಂತೇಳ್ರಿ, ನಮಗೂ ರೋಡು ಏನು ಮತ್ತು ನೀರಿಂದು ಎಲ್ಲ ಸೌಲಭ್ಯ ಮಾಡಿ ಕೊಟ್ಟಾರ್ರಿ. ಮಕ್ಳು ಶಾಲಿಗೂ ಅದನ್ನು ಶಾಲೆದು ಮತ್ತು ವ್ಯವಸ್ಥೆ ಮಾಡಿ ಕೊಟ್ಟಾರ್ರಿ. ಎಲ್ಲ ಚಲೋನ ಮಾಡ್ಯಾರ, ಅದೇನು ಹಂಗೇನು ಇಲ್ರಿ. ಸರ್ ಏನು ಹೇಳ್ತೀರಿ ಸಂತೋಷ್ ಲಾಡ್ ಅವರ ಅಭಿವೃದ್ಧಿ ಬಗ್ಗೆ? ಚೆನ್ನಾಗಿ ಅಭಿವೃದ್ಧಿ ಮಾಡ್ಯಾರ ರೀ. ಭಾಳ ಅಂದ್ರೆ ಭಾಳ ಚಲೋ ಅಭಿವೃದ್ಧಿ ಮಾಡ್ಯಾರ. ತಾಲೂಕು ಆಗದ, ನೀರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ಯದ ನಮ್ಮದು. ಮತ್ತು ಇನ್ನು ಉಳಿದಿದ್ದೆಲ್ಲ ಕಾರ್ಯಕ್ರಮಗಳೆಲ್ಲ ಚಲೋ ಹಮ್ಮಿಕೊಳ್ಳಾಗತ್ತಾರೆ, ಚಲೋ ಕಾರ್ಯಕ್ರಮ ಮಾಡಾಕತ್ತಾರೆ. ನೀವು ಆಟೋ ಚಾಲಕರಿದ್ದೀರಿ, ಕೂಲಿ ಕಾರ್ಮಿಕರಿದ್ದಾರೆ, ಕಾರ್ಮಿಕ ಸಚಿವರಿದ್ದಾರೆ ಈಗ ಅವರು. ಸೊ ಏನು ಮಾಡಿದ್ದಾರೆ ನಿಮಗೆಲ್ಲ? ನಾವಂತ ಇಲ್ಲಿಂದ ಹೇಳಿದಂಥ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಯಾರು ಆಗಲಿ ನಮ್ಮ ಅಳ್ನಾವರದಲ್ಲಿ ಏನೋ ಇದು ಮಾಡಿಲ್ಲ, ಯಾವುದೋ ಇಲ್ಲಿ ಏನೋ ಕೆಲಸಗಳಾಗಲಿ ಏನೋ ಆಗಲಿ ಹೋದರೂ ಜನ ನಿಂತರು ಅವ್ರು ಏನು ಕೆಲಸ ಆಲಿಸ್ತಾರೆ, ಅವ್ರ ಸಮಸ್ಯೆಗಳ ಬಗ್ಗೆ ಏನೋ ಹೇಳಿದ್ರು ಆಲಿಸ್ತಾರೆ. ನಾವು ಕಲಘಟಗಿಗೆ ಬಂದಂಥ ಸಂದರ್ಭದಲ್ಲಿ ಮೊದಲಿಗೂ ಸಹ ಭಾಳಷ್ಟು ರೈತರಿಗೆ ಬೋರ್ವೆಲ್ಗಳನ್ನು ಹಾಕಿಸ್ಕೊಟ್ರಿ. ಅವರ ಜಮೀನುಗಳಲ್ಲಿ JCBಗಳನ್ನು ಬಿಟ್ಟು ನೆಲವನ್ನು ರೈತರ ಜಮೀನುಗಳನ್ನು ಸಮ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ರಿ. ಆಗಲೂ ಸಹ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರಿ. ಈಗ 2ನೇ ಬಾರಿ ಸಚಿವರಾಗಿದ್ದೀರಿ, ಕಲಘಟಗಿ 3ನೇ ಬಾರಿ ಶಾಸಕರಾಗಿದ್ದೀರಿ. ಈ ಬಾರಿ ಸರ್ಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ಏನಾದರೂ ಕ್ಷೇತ್ರಕ್ಕೆ ಕೊಡಬೇಕನ್ನೋ ಕನಸನ್ನು ಇಟ್ಕೊಂಡಿದ್ರ ಅಂತ? ಈಗ 2 ವರ್ಷದಲ್ಲಿ ಸುಮಾರು 700 ಕೋಟಿ ಎಲ್ಲ ರೋಡ್ಗಳು ಅಪ್ಗ್ರೇಡ್ ಮಾಡೋದು, PWD ರೋಡ್ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು. ಜೊತೆಗೆ ಇದು 2ನೇ ಬಾರಿಗೆ ನೀರಾವರಿ ಹೇಳ್ತದೆ 180 ಕೋಟಿ ಈ ಬಾರಿ ಆಗಿದೆ. ಮೊದಲನೇ ಬಾರಿಗೆ 180 ಕೋಟಿ ಆಗಿರೋದು. ಈಗ ಕೇವಲ ಕಳೆದ 2 ವರ್ಷದಲ್ಲಿ ಸುಮಾರು 750 ಕೋಟಿ ವೆಚ್ಚದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ.